ನಮಸ್ತೆ. ಮನೆ ದೇವರನ್ನು ಏಕೆ ಪೂಜಿಸಬೇಕು? ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕುಲದೇವರು, ಗ್ರಾಮದೇವರು ಮತ್ತು ಮನೆ ದೇವರು ಎಂಬ ಪರಂಪರೆ ಬಹಳ ಪವಿತ್ರವಾದದ್ದು. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಜನರಿಗೆ ಮನೆ ದೇವರನ್ನು ಏಕೆ ಪೂಜಿಸಬೇಕು ಎಂಬ ಪ್ರಶ್ನೆ ಕಾಡುತ್ತಿದೆ. ಇಂದಿನ ಈ ವಿಡಿಯೋದಲ್ಲಿ ಮನೆ ದೇವರ ಮಹತ್ವ ಮತ್ತು ಅವರನ್ನು ಪೂಜಿಸುವುದರಿಂದ ಆಗುವ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಮನೆ ದೇವರು ಎಂದರೆ ಆ ಕುಟುಂಬವನ್ನು ರಕ್ಷಿಸುವ ದೈವಿಕ ಶಕ್ತಿ ಎಂದು ನಂಬಲಾಗಿದೆ. ಒಂದು ಮನೆಯಲ್ಲಿ ಎಷ್ಟು ಸದಸ್ಯರು ಇದ್ದರೂ ಅವರ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಆ ದೈವದ ಕೃಪೆ ಅಂದರೆ ಮನೆ ದೇವರ ಕೃಪೆ ಇರಬೇಕು ಎಂದು ಹಿರಿಯರು ಹೇಳುತ್ತಾರೆ. ಹಳೆಯ ಕಾಲದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವ ಮೊದಲು ಮನೆ ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದರು. ಏಕೆಂದರೆ ಮನೆ ದೇವರ ಆಶೀರ್ವಾದವಿಲ್ಲದೆ ಮಾಡಿದ ಕಾರ್ಯಗಳಲ್ಲಿ ಅನೇಕ ಅಡಚಣೆಗಳು ಉಂಟಾಗಬಹುದು ಎಂಬ ನಂಬಿಕೆ ಇದೆ. ಯಾರು ಕೈ ಬಿಟ್ಟರೂ ಮನೆ ದೇವರು ಕೈ ಬಿಡುವುದಿಲ್ಲ ಎಂಬುದು ಹಿಂದಿನ ಕಾಲದಿಂದಲೂ ನಡೆದು ಬಂದಿರುವ ಒಂದು ನಂಬಿಕೆ. ಮನೆಯಲ್ಲಿ ನಿರಂತರ ಜಗಳ, ಮನಸ್ತಾಪ, ಅಶಾಂತಿ, ಆರ್ಥಿಕ ತೊಂದರೆಗಳು ಅಥವಾ ಅನಾರೋಗ್ಯದ ಸಮಸ್ಯೆಗಳು ಎದುರಾದಾಗ ಮನೆ ದೇವರ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮನೆ ದೇವರನ್ನು ಭಕ್ತಿಯಿಂದ ಆರಾಧಿಸುವ ಕುಟುಂಬದಲ್ಲಿ ಒಗ್ಗಟ್ಟು, ಪ್ರೀತಿ, ಪರಸ್ಪರ ಗೌರವ ಹೆಚ್ಚಾಗುತ್ತಲೇ ಇರುತ್ತದೆ. ಮಕ್ಕಳು ಉತ್ತಮ ಮತ್ತು ಸಂಸ್ಕಾರಗಳನ್ನು ಕಲಿಯುತ್ತಾರೆ. ಸಂಸಾರದಲ್ಲಿ ಯಾವುದೇ ಭೇದ ಭಾವ ಮಾಡಬಾರದೆಂಬುದನ್ನು ತಿಳಿಯುತ್ತಾರೆ. ಹಿರಿಯರಿಗೆ ಗೌರವ ದೊರೆಯುತ್ತದೆ. ಕುಟುಂಬದ ಬಂಧುಗಳು ಮತ್ತಷ್ಟು ಚೆನ್ನಾಗಿ ಒಂದಾಗಿ ಇರುತ್ತಾರೆ. ಬಂಧಗಳು ಗಟ್ಟಿಯಾಗುತ್ತವೆ. ಇನ್ನೊಂದು ವಿಶೇಷ ಸಂಗತಿ ಎಂದರೆ ಮನೆ ದೇವರ ಪೂಜೆ ನಮ್ಮ ಪೂರ್ವಜರ ಸಂಪ್ರದಾಯವನ್ನು ಮುಂದುವರಿಸುವ ಮಾರ್ಗವಾಗಿದೆ. ನಮ್ಮ ಪೂರ್ವಜರು ಯಾವ ದೈವವನ್ನು ಆರಾಧಿಸುತ್ತಿದ್ದರೋ ಅದೇ ದೈವದ ಕೃಪೆಯಿಂದ ಕುಟುಂಬವು, ವಂಶವು ಬೆಳೆಯಿತು ಎಂಬ ನಂಬಿಕೆ ಇದೆ. ಪ್ರತಿದಿನ ದೊಡ್ಡ ಪೂಜೆ ಮಾಡಬೇಕೆಂದಿಲ್ಲ. ಬೆಳಿಗ್ಗೆ ಅಥವಾ ಸಂಜೆ ಒಂದು ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಸಾಕು. ಭಕ್ತಿ ಮತ್ತು ನಂಬಿಕೆಯೇ ಮುಖ್ಯ. ಭಕ್ತಿ ಮತ್ತು ನಂಬಿಕೆಯೇ ಮುಖ್ಯ ಎಲ್ಲರ ಬಾಳಿನಲ್ಲಿ, ಮನೆಯಲ್ಲಿ, ಮನಸ್ಸಿನಲ್ಲಿ. ಮನೆ ದೇವನನ್ನು ಪೂಜಿಸುವುದರಿಂದ ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ಮತ್ತು ದೈವಿಕ ರಕ್ಷಣೆ ದೊರೆಯುತ್ತದೆ ಎಂದು ಅನೇಕ ಭಕ್ತರು ಅನುಭವಿಸಿದ್ದಾರೆ ಮತ್ತು ಅದರ ಅನುಭವವನ್ನು ಅವರ ಜೀವನದಲ್ಲಿ ತುಂಬ ಸಲ ಬೆಳಕಿಗೆ ಬಂದಿದೆ. ಆದ್ದರಿಂದ ಸ್ನೇಹಿತರೆ, ಮನೆ ದೇವರ ಆರಾಧನೆ ಕೇವಲ ಒಂದು ಆಚರಣೆಯಲ್ಲ, ಅದು ಕುಟುಂಬದ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕಾಪಾಡುವ ಒಂದು ದೈವಿಕ ಪರಂಪರೆಯಾಗಿದೆ. ಮನೆ ದೇವರ ಕೃಪೆ ನಿಮ್ಮ ಕುಟುಂಬದ ಮೇಲೂ ಸದಾ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಮತ್ತು ಈ ವಿಡಿಯೋದಲ್ಲಿ ನಾನು ಹೇಳುವುದೇನಪ್ಪ ಎಂದರೆ, ವರ್ಷಕ್ಕೆ ಒಮ್ಮೆ ಆದರೂ ನಿಮ್ಮ ಕುಲದೇವರ, ನಿಮ್ಮ ಮನೆ ದೇವರ ದರ್ಶನಕ್ಕೆ ಹೋಗಿ. ಯಾರು ನಿಮಗೆ ಏನಾದರೂ ಹೇಳಲಿ, ಏನಾದರೂ ಆಗಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಆರೋಗ್ಯದಲ್ಲಿ ನೆಮ್ಮದಿ ಬೇಕು ಮತ್ತು ಆರಾಮವಾಗಿ ಇರಬೇಕು, ಯಾವ ತೊಂದರೆಯೂ ಬರಬಾರದು ಎಂದರೆ ಕುಲದೇವರನ್ನು ನೀವು ಮರೆಯಬಾರದು. ಕುಲದೇವರ ಪೂಜೆ ಮಾಡುವುದರಿಂದ ನಿಮ್ಮ ಮನಸ್ಸಿಗೂ ಶಾಂತಿಯ ಸಿಗುತ್ತದೆ. ನಿಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೋಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ವ್ಯಾಪಾರದಲ್ಲಿ ಒಂದು ಹೊಸತರನಾದ ಬೆಳಕು ಮೂಡುತ್ತದೆ. ಬೇಕಾದರೆ ನೀವು ಒಮ್ಮೆ ಪರೀಕ್ಷೆಯನ್ನು ಸಹ ಮಾಡಿ. ಯಾವಾಗ ನಾವು ನಮ್ಮ ಮನೆ ದೇವರಿಗೆ ಹೋಗದೆ ಇರುತ್ತೇವೋ ಹಾಗೆಯೇ ನಮ್ಮ ಮನಸ್ಸಿನಲ್ಲೂ ಮತ್ತು ನಮ್ಮ ಮನೆಯಲ್ಲೂ ಏನೋ ಒಂದು ಹೊಳಪು ಕಡಿಮೆಯಾದಂತೆ ಅನಿಸುತ್ತದೆ. ಮತ್ತು ಯಾವುದೋ ನಕಾರಾತ್ಮಕತೆ ನಮ್ಮ ಮನಸ್ಸಿನಲ್ಲಿ
ಡೋಲಾಯಮಾನವಾಗಿ ಓಡಾಡುವಂತೆ ನಮಗೆ ಅನಿಸುತ್ತಿರುತ್ತದೆ. ಹಾಗೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ ಬೇಕೆಂದರೆ ಮನೆ ದೇವರಿಗೆ ನಾವು ಮೊರೆ ಹೋಗುವುದರಲ್ಲಿ ಯಾವುದೇ ತಪ್ಪು ಇಲ್ಲ. ಮನೆಯಲ್ಲಿ ಹಿರಿಯರು ಹೇಗೆ ನಮ್ಮನ್ನು ರಕ್ಷಣೆ ಮಾಡುತ್ತಾರೋ ಹಾಗೆಯೇ ನಮ್ಮನ್ನೆಲ್ಲ ನಮ್ಮ ಮನೆ ದೇವರು ರಕ್ಷಣೆಯನ್ನು ಮಾಡುತ್ತಾನೆ, ಅದರ ಭಾರವನ್ನು ಹೊರುತ್ತಾನೆ. ಮತ್ತು ನಮಗಾದಂತಹ ಎಲ್ಲ ವಿಚಾರಗಳು ಅವನಿಗೆ ತಿಳಿದಿರುತ್ತದೆ. ಅದಕ್ಕೆ ಏನು ಬೇಕೋ ಅದನ್ನು ಮದ್ದನ್ನು, ಔಷಧಿಯನ್ನು ನಮ್ಮ ಮನೆಗೆ ಕೊಡುತ್ತಾನೆ ಮತ್ತು ನಮ್ಮ ಮನೆ ಸಮೃದ್ಧಿಯಾಗುವಂತೆ, ಯಶಸ್ವಿಯಾಗುವಂತೆ, ನಮ್ಮ ಮನೆಯ ಸದಸ್ಯರು ಆರೋಗ್ಯವಂತೆ ಇರುವಂತೆ ಅವನು ನಮ್ಮನ್ನು ಕಾವಲು ಕಾಯುತ್ತಾನೆ. ಆದ್ದರಿಂದ ನೀವೇ ಏನಾದರೂ ಆಗಲಿ, ನೀವು ಬಿಸ್ನೆಸ್ ಮಾಡುವ ಮುನ್ನ, ಇನ್ನೊಂದು ಶುಭ ಕಾರ್ಯ ಮಾಡುವ ಮುನ್ನ, ಯಾವುದೇ ಒಂದು ಒಳ್ಳೆಯ ವಿಚಾರ ನಿಮ್ಮ ಮನೆಯಲ್ಲಿ ನಡೆಯಬೇಕೆಂದರೆ ಮೊದಲು ನಿಮ್ಮ ಮನೆ ದೇವರಿಗೆ ಹೋಗಿ ಒಂದು ಭಕ್ತಿಯಿಂದ ನಿಮ್ಮ ಕೈಲಾದ ಕಾಣಿಕೆಯನ್ನು ಸಲ್ಲಿಸಿ ಬನ್ನಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ. ಮನೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಈ ವಿಚಾರವನ್ನು ತಿಳ್ಕೊಂಡಾದ್ಮೇಲಾದರೂ ನಿಮ್ಮ ಮನೆ ದೇವರಿಗೆ ಒಮ್ಮೆ ಭೇಟಿ ಕೊಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಸದ್ಯದಲ್ಲಿಯೇ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.